ಅಲ್ಲಮ್ಮ, ನೀನ್ ಬೇರೆ ವಿಷಯ ಮಾತಾಡೋ. ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳನೇ ಆಡಿದೀವಿ. ಬಂದು ಸರಿ ಮಾಡ್ತೀಯಾ? ನಿನ್ ಕೈಲಿ ಆಗುತ್ತಾ? ರಸ್ತೆ ಹಳ್ಳ ಬಿದ್ದಿದೆ, ಸರಿ ಮಾಡಿಸ್ತೀಯ ನೀನು? ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ ಚಾನಲ್ ಇಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶ್ ಅವ್ರ ಮನೆ ಸರಿ ಮಾಡಿದ್ರು. ನಟ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ನಿರ್ಮಾಪಕಿಯಾಗಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಆದರೆ ತಮ್ಮ ನೇರ ನುಡಿ ಹಾಗೂ ಇತ್ತೀಚಿನ ಸಂದರ್ಶನಗಳಲ್ಲಿ ಆಡಿರುವಂತಹ ಮಾತುಗಳಿಂದಲೇ ಸುದ್ದಿ ಆಗ್ತಾ ಇದ್ದಾರೆ. ಮಗ ಯಶ್ ಬಗ್ಗೆ ಹಾಗೂ ತಮ್ಮ ಸಂಬಂಧಿಯೂ ಆದಂತಹ ನಟಿ ದೀಪಿಕಾ ದಾಸ್ ಬಗ್ಗೆ ಪುಷ್ಪಾ ಅವರು ಆಡಿದಂತಹ ಮಾತುಗಳು ವೈರಲ್ ಆಗ್ತಾ ಇವೆ. ಯಶ್ ಹಾಗೂ ತಾಯಿ ಪುಷ್ಪಾ ಮಾತು ಬಿಟ್ಟಿದ್ದಾರೆ. ಸೊಸೆ ರಾಧಿಕಾ ಅವರೊಂದಿಗೆ ಗಲಾಟೆ ಅಂತೆಲ್ಲ ಸುದ್ದಿ ಹರಿದಾಡ್ತಿದೆ ಅನ್ನುವಂತಹ ಗುಮಾನಿ ಎದ್ದಿದೆ. ಇದಕ್ಕೆ ಪುಷ್ಪಾ ಅವರು ಖಡಕ್ ತಿರುಗೇಟನ್ನ ನೀಡಿದ್ದಾರೆ. ಯಶ್ ತಾಯಿ ನಿರ್ಮಾಪಕಿ ಪುಷ್ಪಾ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಆದರೆ ಅದಕ್ಕೆಲ್ಲ ಅವರು ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ನಲ್ಲಿದ್ದಾರೆ. ತಮ್ಮ ನೇರ ಮಾತುಗಳಿಂದ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಟ್ರೋಲ್ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ರೀತಿಯೇ ಮಾತನಾಡ್ತಿದ್ದಾರೆ. ಕೊತ್ತಲವಾಡಿ ಸಿನಿಮಾವನ್ನ ನಿರ್ಮಿಸಿ ಪುಷ್ಪಾ ಅರುಣ್ ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ. ಮೊದಲ ಸಿನಿಮಾ ಸೋತ್ರು ಜಗ್ಗದೆ ಮತ್ತಷ್ಟು ಸಿನಿಮಾಗಳನ್ನ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ನಾನು ಒಂದು ಸಿನಿಮಾ ಮಾಡಿ ವಾಪಸ್ ಹೋಗೋದಕ್ಕೆ ಬಂದಿಲ್ಲ, ಸಿನಿಮಾ ಸೋಲಿಗೆ ಹೆದರೋದಿಲ್ಲ ಅಂತ ಸವಾಲನ್ನ ಹಾಕಿದ್ದಾರೆ. ಸದ್ಯ ವಿತರಕಿಯಾಗಿ ತೆಲುಗಿನ ಘಾಟಿ ಚಿತ್ರವನ್ನ ಕರ್ನಾಟಕದಲ್ಲಿ ವಿತರಣೆಯನ್ನ ಮಾಡ್ತಿದ್ದಾರೆ. ಘಾಟಿ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಿಲ್ಲ ಅಂತ ಹೇಳಿ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಚಿತ್ರವನ್ನ ಕನ್ನಡಕ್ಕೆ ಡಬ್ ಮಾಡಿ ಬಿಡುಗಡೆ ಮಾಡದ ಬಗ್ಗೆಯೂ ಸಹ ಪುಷ್ಪಾ ಅರುಣ್ ಕುಮಾರ್ ಟ್ರೋಲ್ ಅನ್ನ ಎದುರಿಸುವಂತಾಗಿದೆ. ಇದೆಲ್ಲದರ ನಡುವೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಅಂತೆ ಕಂತೆ ಪುರಾಣಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗ ಯಶ್ ಜೊತೆ ಭಿನ್ನಾಭಿಪ್ರಾಯ ಇದೆಯಾ, ಸೊಸೆ ರಾಧಿಕಾ ಪಂಡಿತ್ ಜೊತೆ ಜಗಳ ಆಗಿದ್ಯಾ ಅನ್ನುವಂತಹ ಊಹಾಪೋಹಗಳಿಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಪುಷ್ಪಾ ಅವರು ಏನೇನೋ ಮಾತನಾಡಿ ಯಶ್ ಅವರ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಕೆಲವರು ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಪುಷ್ಪಾ ತಿರುಗೇಟನ್ನ ನೀಡಿದ್ದಾರೆ. ನನ್ ಮಗ ಅವನ್ ಯಾರು ಕೇಳೋಕೆ? ನನ್ನ ಮಗನ ಹೆಸರನ್ನ ಹೆಂಗಾದ್ರೂ ಹೇಳ್ಕೊತೀನಿ, ಅವ್ರು ಯಾರು ಹೇಳೋಕೆ? ಅವ್ರ ಮಗನ ಹೆಸರು ನಾನು ಹಾಳು ಮಾಡ್ತಾ ಇಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಹೇಳುವಷ್ಟು ಜ್ಞಾನ ಅವರಿಗಿಲ್ಲ. ನನ್ನ ಮಗನನ್ನ ಎಲ್ಲಿಗೆ ಕಳಿಸ್ಬೇಕೋ ಕಳಿಸಿದೀನಿ, ಮಾತನಾಡುವವರಿಗೆ ಬೇರೆ ಕೆಲಸ ಇರಲ್ಲ, ಮಾತಾಡ್ತಾರೆ ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಮಗನ ಜೊತೆ ಭಿನ್ನಾಭಿಪ್ರಾಯ ಇದೆ, ಸೊಸೆ ಜೊತೆ ಜಗಳ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಅನ್ನೋಂತಹ ಪ್ರಶ್ನೆಗೂ ಸಹ ಪುಷ್ಪಾ ಉತ್ತರವನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಕಾಮೆಂಟ್ ಮಾಡುವವರನ್ನೇ ಕೇಳಿ ನಾನ್ ಯಾಕೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ನಿರೂಪಕಿಗೆ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ನಾವು ಜಗಳ ಆಡಿದ್ದೀವಿ ಅಂದ್ರೆ ನೀನ್ ಬಂದ್ ಸರಿ ಮಾಡ್ತೀರಾ? ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀರಾ? ಡಿ ಕೆ ಅವರಿಗೆ ಹೇಳಿ ರಸ್ತೆ ಸರಿ ಮಾಡಿಸಿ, ಆಮೇಲೆ ಯಶ್ ಮನೆ ಸರಿ ಮಾಡಿ ಅಂತ ಹೇಳಿ ಪುಷ್ಪಾ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಮ್ಮ, ನೀನ್ ಬೇರೆ ವಿಷಯ ಮಾತಾಡೋ. ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳನೇ ಆಡಿದೀವಿ. ಬಂದು ಸರಿ ಮಾಡ್ತೀಯಾ? ನಿನ್ ಕೈಲಿ ಆಗುತ್ತಾ? ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು? ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ ಚಾನಲ್ ಇಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶ್ ಅವ್ರ ಮನೆ ಸರಿ ಮಾಡಿದ್ರು. ಕೊತ್ತಲವಾಡಿ ಸಿನಿಮಾ ಕಲೆಕ್ಷನ್ ಬಗ್ಗೆ ಕೇಳಿದ ಪ್ರಶ್ನೆಗೂ ಸಹ ಪುಷ್ಪಾ ಅರುಣ್ ಕುಮಾರ್ ಬೇಸರವನ್ನ ಹೊರಹಾಕಿದ್ದಾರೆ. ಹುಡುಗಿ ವಯಸ್ಸು, ನಿರ್ಮಾಪಕರ ಬಳಿ ಸಿನಿಮಾ ಕಲೆಕ್ಷನ್ ಲೆಕ್ಕ ಕೇಳಬಾರ್ದು ಅಂತ ಹೇಳಿದ್ದಾರೆ. ಕೊತ್ತಲವಾಡಿ ಚಿತ್ರಕ್ಕಿಂತ ಪುಷ್ಪಾ ಅವರು ನೀಡಿದ ಸಂದರ್ಶನದ ವಿಡಿಯೋಗಳೇ ಭಾರಿ ಸದ್ದು ಮಾಡಿದ್ವು. ಇನ್ನು ತಂಗಿ ಮಗಳು ನಟಿ ದೀಪಿಕಾ ದಾಸ್ ಬಗ್ಗೆ ಸಂದರ್ಶನವೊಂದರಲ್ಲಿ ಪುಷ್ಪಾ ಅವರು ಆಡಿದಂತಹ ಮಾತುಗಳು ಭಾರಿ ಚರ್ಚೆಯನ್ನ ಹುಟ್ಟಾಕಿತ್ತು. ಈ ಬಗ್ಗೆ ದೀಪಿಕಾ ದಾಸ್ ಕೂಡ ಪೋಸ್ಟ್ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ರು. ಸದ್ಯ ಪುಷ್ಪಾ 5 ರೀತಿ ಉತ್ತರ ಕೊಡ್ತಾ ಇರೋದನ್ನ ನೋಡಿ ಟ್ರೋಲರ್ಸ್ ತಮಗೆ ಬೇಕಾದಂತೆ ಅವರ ವಿಡಿಯೋವನ್ನ ಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಇನ್ನು ಅಮ್ಮನ ಖಡಕ್ ಮಾತುಗಳಿಗೆ ಮಾತ್ರ ಸದ್ಯ ಯಶ್ ಆಗ್ಲಿ ಅಥವಾ ಸೊಸೆ ರಾಧಿಕಾ ಆಗ್ಲಿ ರಿಯಾಕ್ಟ್ ಮಾಡಿಲ್ಲ. ಮುಂದಿನ ದಿನಗಳಲ್ಲೇನಾದ್ರೂ ಅಮ್ಮನ ಫೈರ್ ಮಾತುಗಳ ಕುರಿತು ಯಶ್ ತುಟಿ ಬಿಸ್ತಾರ? ಕಾದು ನೋಡ್ಬೇಕಿದೆ.